ಹೆಲೋ ಎವ್ರಿಯಾನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಬಂಗು ಇಲ್ಲ ಮುಖದಲ್ಲಿ ಕಪ್ಪು ಕಲೆ, ಮೊಡವೆ ಕಲೆ ಏನೇ ಇದ್ರೂ ಬೇಗ ರಿಕವರ್ ಆಗೋಕ್ಕೆ ಒಂದು ಹೋಮ್ ರೆಮಿಡಿನ ಹೇಳ್ತೀನಿ. ಎಲ್ಲರಿಗೂ ಒಂದೇ ತಲೆ ಬಿಸಿ, ಮುಖಕ್ಕೆ ಏನಾದರೂ ಆಗಿಬಿಟ್ರೆ ಹೇಗಪ್ಪ ಸರಿ ಮಾಡ್ಕೊಳ್ಳೋದು ಅಂಥವರೆಲ್ಲ ಈ ರೆಮಿಡಿನ ನೀವು ಮನೆಯಲ್ಲಿನೇ ಮಾಡ್ತಾ ಬಂದರೆ ಒಂದೇ ವಾರದಲ್ಲಿ ನೀವು ರಿಸಲ್ಟ್ನ ನೋಡಬಹುದು. ಮೊದಲಿಗೆ ಒಂದು ಆಲೂಗಡ್ಡೆನ ತುರಿದ್ಬಿಟ್ಟು ಅದರ ರಸನ ತೆಗೆದಿಟ್ಕೊಳ್ಳಿ. ಇದು ಮುಖಕ್ಕಿರೋ ಚಿಕ್ಕ ಚಿಕ್ಕ ಕಪ್ಪು ಕಲೆ ಆಗಲಿ, ಇಲ್ಲ ಬಂಗಾಗಲಿ, ಇಲ್ಲ ಕಪ್ಪು ಕಲೆ ಬಂಗು ಎಲ್ಲನೂ ಕೂಡ ಹೋಗಿಸುತ್ತೆ. ಯಾಕಂದರೆ ಮುಖದ ಕಾಂತಿಯನ್ನು ಹೆಚ್ಚು ಮಾಡುತ್ತೆ ಇದು. ಹಾಗೆ ನಿಂಬೆಹಣ್ಣು ಅಷ್ಟೇ, ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ನಾವು ಮನೇಲೇ ಇರೋ ಕೆಲವು ಇಂಗ್ರೀಡಿಯೆಂಟ್ಸಿಂದ ಮುಖನ ಕ್ಲಿಯರಾಗಿ ಕ್ಯೂರ್ ಸ್ಕಿನ್ನಾಗಿ ಮಾಡ್ಕೋಬೋದು. ಕೆಲವೊಬ್ಬರು ಎಷ್ಟೋ ಜನ ಬೇರೆ ಬೇರೆ ಕ್ರೀಮ್ನ ಚೇಂಜ್ ಮಾಡ್ತಾ ಮುಖ ಇನ್ನೂ ಹಾಳು ಮಾಡ್ಕೋತಾರೆ. ಮನೇಲೇ ಇರೋ ಎಷ್ಟೋ ಇಂಗ್ರೀಡಿಯೆಂಟ್ಸಿಂದ ನಿಮ್ಮ ಮುಖ ಚೆನ್ನಾಗಿ ಮಾಡ್ಕೋಬೋದು ಅಂತ ಯಾರೂ ಯೋಚನೆ ಮಾಡಲ್ಲ. ಹಾಗೆ ಕಡಲೆ ಹಿಟ್ಟನ್ನ 1 ಸ್ಪೂನ್ನ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ. ಇದು ಕೂಡ ಅಷ್ಟೇ, ಎಲ್ಲರಿಗೂ ಗೊತ್ತಿರುತ್ತೆ. ಮುಖದಲ್ಲಿ ಇರೋ ಎಕ್ಸಸ್ ಆಯಿಲ್ನ ಹೋಗಲಾಡಿಸುತ್ತೆ. ಹಾಗೆ ಅಲೋವೆರಾ ಜೆಲ್ ತೊಗೊಂಡ್ರೂ ಓಕೆ. ನಾನು ಅಲೋವೆರಾ ಕ್ರೀಮ್ನ ತೊಗೋತಾ ಇದ್ದೀನಿ. ಅಲೋವೆರಾ ಜೆಲ್ ಇದ್ದರೂ ಓಕೆ, ಇಲ್ಲ ಮನೇಲೇ ಇರೋ ಲೋಳೆ ರಸದ್ದು ಗಿಡ ಇರುತ್ತಲ್ಲ ಅದರಿಂದ ಜೆಲ್ ತೆಗೆದು ಹಾಕಿದ್ರೂ ಪರವಾಗಿಲ್ಲ. ಒಟ್ಟಾರೆ ಅಲೋವೆರಾನ ಹಾಕಿ ಇದನ್ನು ಕೂಡ ಅಷ್ಟೇ ನಿಮ್ಮ ತ್ವಚೆನ ತುಂಬ ಕಾಂತಿಯಾಗಿಸುತ್ತೆ. ಹಾಗೆ ಇದು ಡ್ರೈ ಆಗೋಕ್ಕೆ ಬಿಡಲ್ಲ ಸ್ಕಿನ್ನ. ಹಾಗೆ ಅರಿಶಿನ, ಈ ಅರಿಶಿನ ಹಚ್ಚೋದ್ರಿಂದ ಮುಖಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಸ್ಕಿನ್ನು ನಿಮಗೆ ಯಾವ ರೀತಿ ಅಂದರೆ ಯಾವುದೋ ಒಂದು ಚಿಕ್ಕ ಚಿಕ್ಕ ಕಲೆ ಮೊಡವೆ ಏನೇ ಇದ್ರೂ ಬೇಗ ಒಣಗಬೇಕು, ಆ ರೀತಿ ಕೆಲಸ ಮಾಡುತ್ತಿದ್ದು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲರಿಗೂ ಅಷ್ಟೇ, ಒಂದು 30 ವರ್ಷ ಆಗ್ತಾ ಇದ್ದಂಗೆ ಸ್ಕಿನ್ ಹಾಳಾಗ್ತಾ ಬರುತ್ತೆ. ಎಲ್ಲರೂ ಟೆನ್ಷನ್ ಮಾಡ್ಕೋತಾರೆ, ಮುಖದ ಮೇಲೆ ಏನಾದರೂ ಕಲೆ ಆಗಿಬಿಟ್ರೆ ಹೇಗಪ್ಪ ಹೋಗಲಾಡಿಸೋದು, ಹೇಗಪ್ಪ ಹೋಗ್ಸೋದು ಅಂತ ಎಲ್ಲರಿಗೂ ಟೆನ್ಷನ್ ಇದ್ದೇ ಇರುತ್ತೆ. ಅಂಥವರೆಲ್ಲ ಇದನ್ನು ನೀವು ಡೈಲಿ ಹಚ್ತಾ ಬಂದರೆ ಆಯಿತು. ಡೈಲಿ ಹಚ್ಚೋಕ್ಕೆ ಟೈಮ್ ಇಲ್ಲ ಅಂದರೆ ನೀವು ವಾರಕ್ಕೊಮ್ಮೆ ಆದರೂ ಇದನ್ನು ಹಚ್ತಾ ಬಂದರೆ ಮುಖದ ಕಾಂತಿನ ನೀವು ಚೇಂಜ್ ಆಗ್ತಾ ಬರೋದನ್ನ ನೀವು ನೋಡ್ತೀರಾ. ನೀವು ಅದನ್ನು ಬಿಟ್ಟು ಒಂದು ಕ್ರೀಮ್ ಹಚ್ಚೋದು, ರಿಸಲ್ಟ್ ಸಿಕ್ಕಿಲ್ಲ ಅಂತ ಇನ್ನೊಂದು ಕ್ರೀಮ್ ಹಚ್ಚೋದು, ಈ ಥರ ಮಾಡ್ತಾ ಬರೋದ್ರಿಂದ ನಿಮ್ಮ ಸ್ಕಿನ್ ಇನ್ನೂ ಹಾಳಾಗ್ತಾ ಇರುತ್ತೆ. ಇನ್ನೂ ಹಾಳಾಗ್ತಾ ಇದೆ ಅಂತ ಗೊತ್ತಾದ ಕೂಡಲೇ ಮತ್ತೆ ಕ್ರೀಮ್ ಚೇಂಜ್ ಮಾಡೋದು, ಇದರಿಂದ ನೀವು ತುಂಬ ಸಫರ್ ಪಡಬೇಕಾಗುತ್ತೆ. ಅದ್ರ ಬದಲು ನೀವು ಹೋಮ್ ರೆಮಿಡಿನ ಹಚ್ಚೋದ್ರಿಂದ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ. ಈ ರೀತಿ ನೀವು ನೈಟ್ ರೆಡಿ ಮಾಡಿಕೊಂಡು ಈ ಪೇಸ್ಟ್ನ ಹಚ್ಕೊಂಡು ಒಂದು ಅರ್ಧ ಗಂಟೆ ಆದಮೇಲೆ ಬೆಚ್ಚಗಿರೋ ನೀರಲ್ಲಿ ಮುಖನ ತೊಳ್ಕೊಂಡು ಅದಾದಮೇಲೆ ಅದಕ್ಕೆ ಅಲೋವೆರಾ ಜೆಲ್ನ ಮುಖದ ಮೇಲೆ ಅಪ್ಲೈ ಮಾಡಿಕೊಂಡು ಮಲ್ಕೊಳ್ಳಿ. ಹಾಗೆ ಬೆಳಿಗ್ಗೆ ಎದ್ದಾಗ ನಿಮಗೆ ಸ್ಕಿನ್ನಲ್ಲಿ ಚೇಂಜಸ್ ಗೊತ್ತಾಗ್ತಾ ಬರುತ್ತೆ. ಇದನ್ನು ನೀವು ವಾರಕ್ಕೊಮ್ಮೆ ಆದರೂ ಹಚ್ಚಿ, ಇಲ್ಲ ದಿನ ಬಿಟ್ಟು ದಿನ ಹಚ್ಚಿ. ಇದು ಹಚ್ಚೋದ್ರಿಂದ ಏನು ಸೈಡ್ ಎಫೆಕ್ಟ್ಸ್ ಇರಲ್ಲ. ಅದ್ರ ಬದಲಾಗಿ ನಿಮಗೆ ಸ್ಕಿನ್ನು ಇನ್ನೂ ಗ್ಲೋ ಆಗ್ತಾ ಬರುತ್ತೆ. ಎಷ್ಟೋ ಜನರಿಗೆ ಬಂಗಾಗಿರುತ್ತೆ, ಟೆನ್ಷನ್ ಮಾಡ್ಕೋತಾ ಇರ್ತೀರಾ ಹೆಂಗಪ್ಪ ಕಡಿಮೆ ಮಾಡ್ಕೊಳ್ಳೋದು ಅಂತ. ಇಲ್ಲ ಅಂದರೆ ನೋಡಿದವರು ಏನು ನಿಮ್ಮ ಮುಖ ಹೀಗಾಗಿದೆಯಲ್ಲ ಅಂತ ಹೇಳ್ತಾನೆ ಡಿಪ್ರೆಷನ್ ಕಳಿಸ್ಬಿಡ್ತಾರೆ. ಅಂಥವರೆಲ್ಲ ಈ ಸಣ್ಣ ಪುಟ್ಟ ಮನೆಯಲ್ಲೇ ನೀವು ಹೋಮ್ ರೆಮಿಡಿನ ಮಾಡಿ ಹಚ್ಚೋದ್ರಿಂದ ಸ್ಕಿನ್ನು ಗ್ಲೋ ಆಗ್ತಾ ಬರುತ್ತೆ. ಇದು ಏನು ಖರ್ಚಿಲ್ದೇ ಮನೇಲೇ ನೀವು ಅಡುಗೆಗೆ ಬಳಸೋ ಇಂಗ್ರೀಡಿಯೆಂಟ್ಸ್, ಇದು ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಇದು ಹಚ್ಚೋದ್ರಿಂದ ನಿಮ್ಮ ಮುಖನ ಕಾಂತಿ ಹೆಚ್ಚು ಮಾಡ್ಕೋಬೋದು. ಈ ಟಿಪ್ಸ್ನ ಒಮ್ಮೆ ನೀವು ಮಾಡಿ ನೋಡಿ. ಫಸ್ಟು ಒಂದ್ಸಲಿ ಹಚ್ಚಿದ ಕೂಡಲೇ ನೀವು ಬೆಳಿಗ್ಗೆನೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಮುಖದಲ್ಲಿ ನಿಮಗೆ ಗ್ಲೋ ಕಾಣಿಸುತ್ತೆ. ಹಾಗೆ ಸ್ಕಿನ್ ತುಂಬಾ ಸಾಫ್ಟ್ ಆಗ್ತಾ ಬರುತ್ತೆ. ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.